ಕೋಟ ಶ್ರೀನಿವಾಸ ಪೂಜಾರಿ ಅವರ ಜೊತೆಗೆ ಅನೇಕ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅವರನ್ನು ಪ್ರಶ್ನಿಸೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳಿಂದ ಕಾರ್ಯಕರ್ತರುಗಳು ಬಂದಿದ್ದೀರಿ. ಅವರಿಂದ ಪ್ರಶ್ನೆಗಳನ್ನು ತಗೊಳ್ಳೋಣ. ಮೊದಲ ಅವಕಾಶ ಕಾಂಗ್ರೆಸ್ನವ್ರಿಗೆ. ಸರ್ ನಮಸ್ತೆ. ಆವಾಗಲೇ ಮಾತಾಡಿದ್ರಿ, ಯಾಕಂದರೆ ನಿಮ್ಮ ಒಂದು ಹಿಂದುಳಿದ ವರ್ಗದಿಂದ ಬಂದಿರೋದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತದೆ ಸರ್. ಬಟ್ ನೀವು ಸದನದಲ್ಲಿ ರಾಹುಲ್ ಗಾಂಧಿಯವರೇ ಕಡಿಮೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳಿದ್ರಿ. ಅವ್ರು ಪಾರ್ಟಿಸಿಪೇಟ್ ಮಾಡೋಷ್ಟು ಮೋದಿಯವರು ಪಾರ್ಟಿಸಿಪೇಟ್ ಮಾಡಿದ್ದಾರಾ ಒಂದು ಸರ್. ಆಮೇಲೆ ಅದ್ರ ಜೊತೆಗೆ ಅವರು ಪ್ರೆಸ್ ಮೀಟ್ ಮಾಡೋಷ್ಟು ಮೋದಿಜಿಯವರು ಯಾವತ್ತಾದರೂ ಅಷ್ಟು ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್. ಇದಕ್ಕೆ ಉತ್ತರ ಬೇಕಾಗಿದೆ. ಮತ್ತು ಇನ್ನೊಂದು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ರಾಜ್ಯದಲ್ಲಿ ಸರಿಯಾಗಿ ಆಡಳಿತನೇ ಮಾಡಿಲ್ಲ ಅಂತ. ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲಾದಾಯ ಆಗಿರೋದು ಕರ್ನಾಟಕ ರಾಜ್ಯ ಸರ್. ಈ ನಮ್ಮ ಇಷ್ಟು ರಾಜ್ಯಗಳಲ್ಲಿ ಅವರು ಒಂದು ಗ್ಯಾರಂಟಿ ಯೋಜನೆಗಳಿಂದ ತಲಾದಾಯ ಹೆಚ್ಚಾಗಿದೆ ಅಂತ ರಿಪೋರ್ಟ್ ಬಂದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮೀಕ್ಷೆ ಪ್ರಕಾರ ಕೊಟ್ಟಿದ್ದಾರೆ. ಅದು ಆ ತಲಾದಾಯ ಮತ್ತು ಇವತ್ತುವರೆಗೂ ದೇಶ ಮಟ್ಟಕ್ಕೆ ಹೋದರೆ ಮೋದಿಜಿಯವರ ಆಡಳಿತ 14 ವರ್ಷ ಆಡಳಿತದಲ್ಲೇ ಇವತ್ತು ದೇಶದ ತಲಾದಾಯನೇ ಹೆಚ್ಚಾಗಲಿಲ್ಲ. ಇದಕ್ಕೇನು ಸರ್ ಆನ್ಸರ್ ನಿಮ್ಮದೇ ಬಯಸ್ತಾ ಇದ್ದೀನಿ ಸರ್. ಅಲ್ಲ, ನೀವು ಕೇಳಿದಂಥ ಪ್ರಶ್ನೆಗಳು ಕರ್ನಾಟಕ ರಾಜ್ಯದಲ್ಲಿ ತಲಾದಾಯ ಜಾಸ್ತಿ ಇದೆ ಅಂತ ಹೇಳಿದ್ರಿ ನೀವು. ಈ ಗೃಹಲಕ್ಷ್ಮಿ ಯೋಜನೆ ಮೂಲಕ ನೀವು ಕೊಡ್ತಾ ಇರುವಂಥ 2,000 ರೂಪಾಯಿ ಅವರ ಆರ್ಥಿಕ ಶಕ್ತಿಯನ್ನು ಸ್ವಾಭಾವಿಕವಾಗಿ ಜಾಸ್ತಿ ಮಾಡುತ್ತೆ ಅನ್ನೋದು ನಿಮ್ಮ ವಾದಗಳು. ಅದರ ಆಧಾರದಲ್ಲಿ ಆರ್ಥಿಕ ಇಲಾಖೆಯವರು ಹೇಳ್ತಾರೆ ಕರ್ನಾಟಕದಲ್ಲಿ ಆರ್ಥಿಕ ಸಮೀಕ್ಷೆಗಳು ಹೇಳುತ್ತೆ ಕರ್ನಾಟಕದಲ್ಲಿ ತಲಾದಾಯ ಜಾಸ್ತಿ ಆಗಿದೆ ಅಂತ ನೀವು ಹೇಳಿರ್ತೀರಿ. ಒಂದು ಅಭಿವೃದ್ಧಿ, ಮತ್ತೊಂದು ಆರ್ಥಿಕವಾಗಿ ಬಡವರ ಕಲ್ಯಾಣ ಯೋಜನೆಗಳು. ಈ ಹಣಗಳು ನೀವು 56,000 ಕೋಟಿ ಅಂತೀರಲ್ಲ, ಉದಾಹರಣೆಗೆ 4.5 ಲಕ್ಷ ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಬಜೆಟ್ ಇದ್ದರೆ ಅದರಲ್ಲಿ ಒಟ್ಟು ರಾಜ್ಯದ ಅಭಿವೃದ್ಧಿಗಳಿಗೆ ಸಿಗುವಂಥದ್ದು 50,000 ರಿಂದ 60,000 ಕೋಟಿ ಅಂತೇಳಿ ಮಾಹಿತಿಗಳು ಈಗ ನಿಮ್ಗೆ ಆರ್ಥಿಕ ಮಂತ್ರಿಗಳು ಕೊಡುವಂಥ ಮಾಹಿತಿ. 50,000 ರಿಂದ 50,000 ಕೋಟಿ ರೂಪಾಯಿ ಅಂದಾಜನ್ನು ಈ ಗ್ಯಾರಂಟಿ ಯೋಜನೆಗೋಸ್ಕರ ವಿನಿಯೋಗ ಮಾಡಬೇಕು ಅಂತ ನೀವು ಹೇಳಿದಾಗ ಸಾಮಾನ್ಯವಾಗಿ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟರೆ ಅವರು ಆದಾಯಗಳು ಸ್ವಾಭಾವಿಕವಾಗಿ ಜಾಸ್ತಿ ಆಗಿಬಿಡುತ್ತೆ. ಅದೇ ಸಂದರ್ಭದಲ್ಲಿ ಆರ್ಥಿಕವಾಗಿ ರಾಜ್ಯ ಎಷ್ಟೊಂದು ಮಟ್ಟಿಗೆ ಕೆಳಮಟ್ಟಕ್ಕೆ ಹೋಯ್ತಂದರೆ ಒಂದೇ ಒಂದು ರಸ್ತೆಗಳನ್ನು ರಿಪೇರಿ ಮಾಡುವಂಥ ಆರ್ಥಿಕ ಶಕ್ತಿ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ರಸ್ತೆಗಳು ಆಗಿಲ್ಲ, PWD ರಸ್ತೆಗಳು ಆಗಿಲ್ಲ ಅಂತ ಇದೆ. ಮತ್ತು ಉಳಿದಿರುವಂಥ ಕೆಲವು ಯೋಜನೆಗಳು ಕೇಂದ್ರ ಮತ್ತು ರಾಜ್ಯದ ಸಾವಾಗಿತ್ತದಲ್ಲಿ ಆಗಬೇಕು. ಉದಾಹರಣೆಗೆ ನಮ್ಮ ಕರಾವಳಿ ಪ್ರದೇಶದಲ್ಲಿರುವಂಥ ಯಾವುದೋ ಬಂದರು ಮಾಡಿದರೆ 50% ಕೇಂದ್ರ, 50% ರಾಜ್ಯ. ನನಗೆ ಗೊತ್ತಿರುವಂಥ 10 ಯೋಜನೆಗಳು ನೆನಗುದಿ ಬಿದ್ದುಬಿಟ್ಟಿವೆ, ಯಾಕಂದರೆ ರಾಜ್ಯದ ಪಾಲನ್ನು ಹಾಕಿರಲಿಲ್ಲ. ಈ ಜಲಜೀವನ ಯೋಜನೆ ಬಗ್ಗೆ ನೀವೊಂದು ಸರ್ತಿ ಮಾಡಿ, ಮನೆಗೆ ನಲ್ಲಿ ಕೊಡುವಂಥ ಶುದ್ಧ ನೀರು ಕೊಡುವಂಥ ಭಾಳ ದೊಡ್ಡ ಯೋಜನೆ ಅದು. ಅದರಲ್ಲಿ ಕೂಡ ರಾಜ್ಯ ಸರ್ಕಾರದ ಅನೇಕ ಹಣಪಾವತಿ ಆಗದಿರುವಂಥ ಕಾರಣಕ್ಕೆ ಕೆಲವು ಯೋಜನೆಗಳು ಅನುಷ್ಠಾನ ಆಗ್ತಾಯಿಲ್ಲ. ಈ ಎಲ್ಲ ಕಾರಣಗಳಿಗೋಸ್ಕರ ಒಂದಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿದೆ. ತಲಾ ಆದಾಯ ಜಾಸ್ತಿ ಆಗಿದೆ ಅಂದರೆ ನೀವು ಹಣ ಕಳಿಸಿದ್ದೀರಿ ಅವರಿಗೆ, ಅವರು ತಗೊಂಡಿದ್ದಾರೆ, ಜಾಸ್ತಿ ಆಗಿದೆ. ಅದರ ವೈಫಲ್ಯಗಳು, ಅದರಲ್ಲಿ ಎಷ್ಟೋ ಜನ ಮಾಡಿದ್ದಾರೆ, ಬಿಟ್ಟಿದ್ದಾರೆ, ಅದೆಲ್ಲ ನೋಡೋಣ. ಕೆಲವು 2 ಜನರಿಗೆ ಬಂದಿಲ್ಲ, ಅದೆಲ್ಲ ಬೇರೆ. ಎಷ್ಟು ತಿಂಗಳಿಂದ ಬಂದಿಲ್ಲ, ಅದ್ರ ಬಗ್ಗೆ ಗಲಾಟೆ ಆಗ್ತದೆ, ಅದು ಬೇರೆ. ಅಂದರೆ ತಲಾ ಆದಾಯ ಜಾಸ್ತಿ ಮಾಡುವ ಬರದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತ ಆಗಿದೆ ಅಂತ ಈಗಿರುವಂಥ ಸಮೀಕ್ಷೆಗಳು. ನೀವು ಇನ್ನೂ ಹೇಳ್ತಾ ಇರೋದು ನರೇಂದ್ರ ಮೋದಿಯವರಿಗಿಂತ ರಾಹುಲ್ ಗಾಂಧಿಯವರು ಹೆಚ್ಚು ಸಮಯ ಸದನದಲ್ಲಿದ್ದರು ಅಂತ. ನಿಮ್ಗೆ ಗೊತ್ತಿರಬೇಕು, ಕರ್ನಾಟಕದಲ್ಲಿ ನಾನು 2 ಸತಿ ವಿರೋಧ ಪಕ್ಷ ನಾಯಕನಾಗಿದ್ದೆ. ಕರ್ನಾಟಕದಲ್ಲಿರುವಂಥ ವಿಧಾನಸಭೆ, ವಿಧಾನ ಪರಿಷತ್ತಿನ ಮಾದರಿಯೇ ಭಾರತ ದೇಶದ ಲೋಕಸಭೆ ಮತ್ತು ರಾಜ್ಯಸಭೆಯ ಮಾದರಿ. ವಿರೋಧ ಪಕ್ಷದ ನಾಯಕರು ಯಾಕೆ ಕೂತ್ಕೊಳ್ತಾರೆ ಅಂದರೆ ಬೆಳಗಿಂದ ಸಂಜೆವರೆಗೆ ಸರ್ಕಾರ ಏನು ಹೇಳಿಕೆ ಕೊಡುತ್ತೆ, ಎಲ್ಲಿ ತಪ್ಪಾಗುತ್ತೆ, ಎಲ್ಲಿ ಎಡವಿತ್ತೆ, ಎಲ್ಲಿ ಅದರ ಅಂಕಿಅಂಶಗಳು ಹೆಚ್ಚು ಕಡಿಮೆ ಆಗುತ್ತೆ, ಯಾವ ಬಿಲ್ ಪಾಸ್ ಆಗುತ್ತೆ, ನಮಗೆ ಗೊತ್ತಿಲ್ಲದೆ ಏನಾಗುತ್ತೆ ಅಂತ ಇರುತ್ತೆ. ಒಂದೊಂದು ಸಾರಿ ಅರ್ಧ ಟೀ ಕುಡಿಲಿಕ್ಕೆ ಹೋಗ್ಲಿಕ್ಕೂ ಕೂಡ ವಿರೋಧ ಪಕ್ಷ ನಾಯಕ ಚಡಬಡಿಸ್ತಾನೆ. ಯಾಕಂದರೆ ಯಾವುದೋ ಒಂದು ಸಬ್ಜೆಕ್ಟ್ ಚರ್ಚೆ ಆಗ್ತಾ ಇರುತ್ತೆ. ಆ ಚರ್ಚೆಯಲ್ಲಿ ಇಡೀ ಸದನದಲ್ಲಿ ಚರ್ಚೆ ಆಗುವಾಗ ಸಭಾಪತಿಗಳು ಅಥವಾ ಸ್ಪೀಕರ್ ಅವರು ವಿರೋಧ ಪಕ್ಷ ನಾಯಕ ಎದ್ದಾಗ ಮಾತ್ರ ಸುಮ್ಮನೆ ಇರಬೇಕು, ಅವರಿಗೆ ನಿಯಂತ್ರಣ ಮಾಡೋದಿಲ್ಲ ಅವರು. ಯಾಕಂದರೆ ಶಾಡೋ ಸಿ ಎಮ್ ರಾಜ್ಯ, ಅಲ್ಲಿ ಶಾಡೋ ಪಿ ಎಮ್. ಅದಕ್ಕೋಸ್ಕರ ಎದ್ದು ನಿಂತಾಗ ಮಾತಾಡೋದಿಲ್ಲ. ಎಲ್ಲರೂ ಕೂತ್ಕೊಳ್ಳಿ, ವಿರೋಧ ಪಕ್ಷ ನಾಯಕರು ಎದ್ದಿದ್ದಾರೆ ಅಂತಾರೆ ಅಂದರೆ ಮಾತಾಡಬೇಕು ಅಂತೇಳಿ. ನಾನು ಆ ದೃಷ್ಟಿಯಲ್ಲಿ ಹೇಳಿದೆ, ಪ್ರಧಾನಮಂತ್ರಿಯವರು, ಮುಖ್ಯಮಂತ್ರಿಯವರು, ಉದಾಹರಣೆಗೆ ನಮ್ಮ ಮೇಲ್ಮನೆಗೆ ಅಥವಾ ವಿಧಾನ ಪರಿಷತ್ತಿಗೆ ಮುಖ್ಯಮಂತ್ರಿಗಳು ಬರುವುದೇ ಕಡಿಮೆ. ಎಲ್ಲೋ ವಾರಕ್ಕೆ 1 ದಿವಸ ಅವರು ಪ್ರಶ್ನೋತ್ತರ ಬರ್ತಾರೆ, ಇಲ್ಲದೆ ಸಭಾನಾಯಕರು ಮಾಡ್ತಾರೆ. ನಾನೇ ಮಾಡಿದ್ದೆ, ಮುಖ್ಯಮಂತ್ರಿಗಳ ಪರವಾಗಿ ನಾನೇ ಮಾಡಿದ್ದೆ. ಪಾರ್ಲಿಮೆಂಟಲ್ಲೂ ಹಾಗೆ ಏನಾದರೂ ಇದ್ದರೆ ಅಲ್ಲಿಯ ಸಭಾನಾಯಕರು ಅಲ್ಲಿ ನೋಡ್ತಾರೆ. ಇಲ್ಲಿರುವಂಥ ಸ್ಥಿತಿಯಲ್ಲಿ ವಿರೋಧ ಪಕ್ಷ ನಾಯಕ ಸರ್ಕಾರದ ಮೇಲೆ ಕಣ್ಗಾವಲು ಮಾಡುವಂಥ ಪರಿಸ್ಥಿತಿಗಳು ಇರುವುದರಿಂದ ಅವರು ಆ ಕುರ್ಚಿ ಬಿಟ್ಟು ಕದಲೋದು ಕಡಿಮೆ.
ನಾನು ಯಾಕೆ ಹೇಳಿದೆ ರಾಹುಲ್ ಗಾಂಧಿ ಅವರಿಗೆ ಟೀಕೆ ಮಾಡಲಿಕ್ಕಲ್ಲ, ದೊಡ್ಡ ಹುದ್ದೆ ಅದು, ನಾನು ಟೀಕೆ ಮಾಡಲಿಕ್ಕಲ್ಲ. ರಾಹುಲ್ ಗಾಂಧಿ ಅವರು ಎಲ್ಲ ವಿದೇಶಕ್ಕೋ ಬೇರೆ ದೇಶಕ್ಕೋ ಪ್ರವಾಸಕ್ಕೂ ಹೋಗೋದಕ್ಕಿಂತ ಹೆಚ್ಚು ಕುರ್ಚಿಯಲ್ಲಿ ಕೂತ್ಕೊಂಡ್ರೆ ಒಳ್ಳೆಯದು ಅಂತ ನನಗನ್ನಿಸಿತ್ತು. ನಾನು ಪಂಚಾಯತಿಂದ ಪಾರ್ಲಿಮೆಂಟಿಗೆ ಹೋದಾಗ ನನ್ನ ಅನುಭವದಲ್ಲಿ ವಿಪಕ್ಷ ನಾಯಕನಿಗಿರುವಂಥ ಅವಕಾಶಗಳನ್ನು ಬಳಸಿಕೊಂಡ್ರೆ ಸರ್ಕಾರವನ್ನು ತುದಿಗಾಲಲ್ಲಿ ನಿಲ್ಲಿಸಲಿಕ್ಕಾಗುತ್ತೆ ಅಂತೇಳಿ. ಪ್ರಜಾಪ್ರಭುತ್ವದಲ್ಲಿ ಯೋಚನೆ ಮಾಡಿ ನೀವು, ಎಲ್ಲ ಒಟ್ಟಾಗಿ ಗಲಾಟೆ ಮಾಡ್ತಾರೆ, ವಾದ ಮಾಡ್ಕೊಳ್ತೇವೆ, ಬರೋ ಒಬ್ಬರ ಮೇಲೆ ಹೆಗ್ರ ಮೇಲೆ ಕೈ ಹಾಕೊಂಡು ಬರ್ತೇವೆ. ವ್ಯಕ್ತಿಗತ ದ್ವೇಷಗಳಿಲ್ಲ ಅಲ್ಲಿ, ವಿಷಯದ ಮೇಲೆ ಅಷ್ಟೇ ಚರ್ಚೆ. ಹಾಗಾಗಿ ನನಗನ್ಸುತ್ತೆ ರಾಹುಲ್ ಗಾಂಧಿಯವರು ಅರ್ಥಾತ್ ವಿರೋಧ ಪಕ್ಷ ನಾಯಕರು ಇಡೀ ದಿವಸ ಸದನಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಎಸ್ ಸರ್ ನಮಸ್ತೆ, ನನ್ನ ಹೆಸರು ವೈಭವ್ ಅಂತ. ಇವತ್ತು ದೇಶಾದ್ಯಂತ ಎಥನಾಲ್ ಬ್ಲೆಂಡಿಂಗ್ ಅಂತ ಮಾಡ್ತಾಯಿದ್ದಾರೆ ಪೆಟ್ರೋಲಲ್ಲಿ. 20% ಎಥನಾಲು, 80% ಪೆಟ್ರೋಲು. ಇದರಿಂದ ಜನಕ್ಕೇನೋ ಅನುಕೂಲ ಆಗಿಲ್ಲ. ಇದರಿಂದ ಅನುಕೂಲ ಆಗಿರೋದು ಬರೀ ನಿತಿನ್ ಗಡ್ಕರಿ ಅವ್ರ ಮಗನ ಶೇರ್ಸ್ ಮಾತ್ರ ಜಾಸ್ತಿ ಆಗಿದೆ ಹೊರತು ಜನಕ್ಕೆ ಇದರಿಂದ ಯಾವುದೂ ಉಪಯೋಗ ಆಗಿಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಭ್ರಷ್ಟಾಚಾರ ಇಲ್ಲ ಅಂತ ಇದ್ರೆ ಈ ಥರದ್ದಿದೆ ಅಂತೀರಿ ನೀವು? ಅಲ್ಲ, ಎಥಾಲಿನ್ ಮತ್ತು ಪೆಟ್ರೋಲಿನ ಒಟ್ಟು ವ್ಯವಸ್ಥೆಗಳು ತಂದಾಗ ಅನೇಕ ಯೋಚನೆ ಇಟ್ಕೊಂಡು ಅವ್ರು ತರ್ತಾರೆ. ಅಲ್ಲೇನಾದರೂ ನಿತಿನ್ ಗಡ್ಕರಿ ಅವ್ರ ಪ್ರಶ್ನೆಯಲ್ಲಿ ಬರೋದಿಲ್ಲ. ಯಾರೋ ವ್ಯಾಪಾರ ಮಾಡ್ಕೊಂಡಿರ್ಬೋದು, ಉದ್ಯಮ ಮಾಡಿರ್ಬೋದು, ರಾಜಕಾರಣಿಗಳ ಮಗಳು ಕೂಡ ಏನಾದರೂ ಕೆಲಸ ಮಾಡಿದ್ರೆ ತಪ್ಪು ಅಂತ ಹೇಳಲಿಕ್ಕೆ ನಮಗಾಗೋದಿಲ್ಲ. ನಿಖರವಾದಂಥ ಈ ಎಥಾಲಿನ್ ಮತ್ತು ಪೆಟ್ರೋಲ್ನ ವಿಚಾರದಲ್ಲಿ ನಿಖರವಾಗಿ ಇಂಥದ್ದಾಗಿದೆ ಅಂತ ಇದ್ದರೆ ಅದನ್ನು ಚರ್ಚೆ ಮಾಡಲಿಕ್ಕೆ, ಉತ್ತರ ಹೇಳಲಿಕ್ಕೆ ಸುಲಭ. ಎಥಾಲಿನ್ ಅನ್ನೋದು ಹೊಸ ವ್ಯವಸ್ಥೆಗಳನ್ನು ತರುವಂಥ ಒಂದು ಯೋಚನೆ ಆಗಿದೆ. 2023 ಮೇಲಿನ ಗಾಡಿಗಳಿಗೆ ಮಾತ್ರ E20 ಪೆಟ್ರೋಲ್ ಇದು ಸಪೋರ್ಟ್ ಮಾಡ್ತಾ ಇದೆ ಅಂತ. ಅದರಿಂದ ಕೆಳಗಡೆ ಈ 2023 ಕೆಳಗಡೆ ವೆಹಿಕಲ್ಸ್ ಏನಿದೆ ಅದಕ್ಕೆ ಎಥನಾಲ್ ಬ್ಲೆಂಡಿಂಗ್ ಸಪೋರ್ಟ್ ಮಾಡ್ತಾಯಿಲ್ಲ E20 ಪೆಟ್ರೋಲ್. ನೀವು ಒಂದು ಕೆಲಸ ಮಾಡ್ಬೋದಲ್ಲ, E20 ಪೆಟ್ರೋಲ್ 80 ರೂಪಾಯಿಗೆ ಮಾಡಬೇಡಿ. ಯಾಕೆಂದರೆ 20% ಎಥನಾಲ್ ಮಿಕ್ಸ್ ಮಾಡಿದ್ದೀರಲ್ಲ, ಫುಲ್ 100% ಪೆಟ್ರೋಲ್ ಬೇಕಾಗಿರೋ 100 ರೂಪಾಯಿ ಕೊಟ್ಟು ಹಾಕ್ಸ್ಕೊಳ್ಳಿ ಅನ್ನೋ ಒಂದು ಇದನ್ನು ಕೊಟ್ಟರೆ ಅವಾಗ ಜನ ಏನು ಮಾಡ್ತಾರೆ, ಹೊಸ ಗಾಡಿಗಳ ಹತ್ರ ಹೊಸ ಗಾಡಿಗಳನ್ನ ತೊಗೊಂಡು ಏನು ಮಾಡ್ತಾರೆ, ಹಳೆ ಗಾಡಿನ ಸ್ಕ್ರಾಪ್ಗಳಿಗೆ ಏನಿದೆ ಅದನ್ನ ಹಾಕೊಂಡು ಹೋಗ್ತಾರೆ. ನೀವು ನಿಮಗಿರೋ ಕೋಪ ನನಗೆ ಅರ್ಥ ಆಯಿತು. ನೀವು ಇದನ್ನು ಈ ಸಂಸದರಾಗಿ ನನ್ನಂಥವ್ರು ಸಿಕ್ಕೇ ಬಿಡ್ತಾರೆ ನಿಮಗೆ. ಹಾಗಾಗಿ ನಮ್ಮ ಮೂಲಕ ಸದನದಲ್ಲಿ ಪ್ರಶ್ನೆ ಮಾಡಿ ಉತ್ತರ ಪಡ್ಕೊಳ್ಳಿ, ನಿಮಗೂ ಸಮಾಧಾನ ಆಗುತ್ತೆ, ವ್ಯವಸ್ಥೆ ಸರಿಯಾಗುತ್ತೆ. ಪೂಜಾರಿ ಅವ್ರು ನಿಮ್ಗೆ ಡೀಟೇಲ್ ಕೊಡ್ತಾರೆ. ನೀವು ನೆಕ್ಸ್ಟ್ ಸೆಷನಲ್ಲಿ ಪ್ರಶ್ನೆ ನಾನು ಮಾಡ್ಬೋದು. ಅವ್ರ MP ಮತ್ತು ಸುಲಭ ನಿಮ್ಗೆ ಹತ್ರ. ಈ ಬಡವರಿಗೆ ಕೆಲಸ ಕೊಡ್ಬೇಕಂತೇಳಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇತ್ತು. ಅದನ್ನು ಹೆಸರು ಚೇಂಜ್ ಮಾಡಿ ನೀವು ಕಾಂಗ್ರೆಸ್ಗೆ ಕೆಲಸ ಕೊಟ್ರಿ ಅನ್ನೋದು ಸರ್, ಪ್ರತಿಭಟನೆ ಮಾಡಿ. ಅಲ್ಲ, ಕಾಂಗ್ರೆಸ್ ಅವರು ಅದನ್ನು ಈ ಮಹಾತ್ಮ ಗಾಂಧಿ ಹೆಸರು ಬದಲಾಯಿತ ಆಗಿದೆ ಅನ್ನೋದನ್ನೇ ದೊಡ್ಡದು ಮಾಡಲಿಕ್ಕೆ ಹೊರಟು ಒಂದು ಚಳುವಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕಂದರೆ ಚಳುವಳಿ ಮಾಡುವಂಥ ಸ್ಥಿತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ಭ್ರಷ್ಟಾಚಾರ ಆಗ್ತಾಯಿಲ್ಲ, ಕೇಂದ್ರ ಸರ್ಕಾರದಿಂದ ಬಡವರ ಕಲ್ಯಾಣ ಯೋಜನೆಗಳು ತೊಂದರೆ ಆಗಿಲ್ಲ. ನೀವು ಊಹೆ ಮಾಡ್ತೀರಾ, ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರುವ ಮುಂಚೆ ಭಾರತ ದೇಶದಲ್ಲಿ 18,000 ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ, ಮನೆಗಳಿಗೆಲ್ಲ. ನಿಮ್ಮ ಮನೆಯಲ್ಲೆಲ್ಲಾದರೂ ಒಂದು ಅರ್ಧ ಗಂಟೆ ಕರೆಂಟ್ ಹೋಗಿಬಿಟ್ರೆ, ನಿಮ್ಮ ಮಿಕ್ಸಿ ಕೆಲಸ ಮಾಡದೇ ಇದ್ದರೆ, ನಿಮ್ಮ ಅರ್ಧ HP ಮೋಟ್ರ್ ಕೆಲಸ ಮಾಡದೇ ಇದ್ದರೆ, ನಲ್ಲಿ ನೀರನ್ನು ತೊಂದರೆ ಆದರೆ ಆಗುವಂಥ ರಂಪಾಟಗಳನ್ನು ನೀವು ಗಮನಿಸಬೇಕು. ಅಂದರೆ 18,000 ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ. ಇವತ್ತು ಭಾರತ ದೇಶದಲ್ಲಿ ಕರ್ನಾಟಕವೂ ಸೇರಿದಂತೆ ವಿದ್ಯುತ್ ಇಲ್ಲದಿರುವಂಥ ಮನೆಗಳಿಲ್ಲ. ಅದು ಕೇಂದ್ರ ಸರ್ಕಾರದ ದೀನ್ ದಯಾಳ್ ಯೋಜನೆಯಿಂದ ಆಗಿರುವಂಥ ಬದಲಾವಣೆಗಳು. ಉಸ್ತುವಾರಿ ಮಂತ್ರಿಯಾಗಿ ನಾನು ಉತ್ತರ ಕನ್ನಡದಲ್ಲಿರುವಾಗ ನಾನು ಹೋಗುವಾಗ 14,000 ಮನೆಗಳಿಗೆ ವಿದ್ಯುತ್ ಇರಲಿಲ್ಲ ಉತ್ತರ ಕನ್ನಡದಲ್ಲಿ. ನಾನು ಬರುವಾಗ ವಿದ್ಯುತ್ ಇಲ್ಲದಿರುವಂಥ ಮನೆಗಳಿಲ್ಲ ಮುಗಿಸಿ ಬರುವಾಗ. ಅಂದರೆ ಆ ಯೋಜನೆ ಬಡವರ ಕಲ್ಯಾಣಕ್ಕೆ ತಲುಪಿಬಿಡ್ತು. ನಮ್ಮಮ್ಮ ಈ ಓಟೆ ಅಂತ ಹೇಳ್ತೇವೆ ನಾವು, ಕೊಳವೆ, ಅದರಲ್ಲಿ ಊದಿ ಹಸಿ ಸೌದಿಗೆ ಸ್ವಲ್ಪ ಸೀಮೆಎಣ್ಣೆ ಹಾಕಿ ಬೆಂಕಿ ಹಾಕಿ ಅಡುಗೆ ಮಾಡ್ತಾ ಇರೋದು ನಾನು ನೀವು ಕಂಡಿರ್ಬೋದು. ನೀವು ಸಣ್ಣವ್ರು ಇರ್ಬೋದು, ನನಗೆ ಗೊತ್ತಿಲ್ಲ, ನಾನು ನೋಡಿದ್ದೆ. ಆದರೆ ಇವತ್ತು ಕಡು ಬಡವನ ಮನೆಯಲ್ಲೂ ಕೂಡ ಉಚಿತವಾದಂಥ ಗ್ಯಾಸ್ ಬಂದು ಆ ಬದುಕಿನಲ್ಲಿ ಬದಲಾವಣೆ ಆಗಿದ್ದನ್ನು ನೀವು ಕಂಡಿದ್ದೀರಿ. ಹಾಗೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತರುವಂಥ ಒಂದೊಂದು ಯೋಜನೆಯೂ ಕೂಡ ಇವತ್ತು ಆದಾಯ ತೆರಿಗೆಯನ್ನು ಇಳಿಕೆ ಮಾಡಿದ್ರಿಂದಾಗಿ ಸರ್ಕಾರಿ ನೌಕರರಲ್ಲಿ ಆಗಿರುವಂಥ ಬದಲಾವಣೆಗಳನ್ನು ನೀವು ಊಹಿಸಬೇಕು. ಅವ್ರು ಬಾಯಿ ಬಿಟ್ಟು ಹೇಳೋದಿಲ್ಲ, ಆದರೆ ಊಹಿಸಬೇಕು. ಇಂಥ ಅನೇಕ ಬದಲಾವಣೆಗಳಿಂದಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಮೊದಲೆಲ್ಲ ಕೇಂದ್ರದ ಮಂತ್ರಿಗಳು 2 ತಿಂಗಳು ಜೈಲಲ್ಲಿದ್ದರು, 6 ತಿಂಗಳು ಜೈಲಲ್ಲಿದ್ದು ಬರ್ತಾಯಿತ್ತು, ಯಾವ ಸರ್ಕಾರ ಬೇಕಾದರೂ ಇರಲಿ. ಆದರೆ ಕೇಂದ್ರ ಮಂತ್ರಿಗಳ ಮೇಲಾಗಲಿ ಪ್ರಧಾನಮಂತ್ರಿಗಳ ಮೇಲಾಗಲಿ ಒಂದು ಚುಕ್ಕೆ ಬರುವಂಥ ಶಬ್ದಗಳಿಲ್ಲ. ಈ ಹಿನ್ನೆಲೆಯಲ್ಲಿ ಏನಪ್ಪ ಮಾಡೋದು, ನಾವು ಈ ಸರ್ಕಾರ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂತ ಆಲೋಚನೆ ಮಾಡುವಾಗ ಅವ್ರಿಗೆ ಇದೊಂದು ಅವಕಾಶ ಸಿಕ್ತು. ಈ ಅವಕಾಶ ಬಳಸ್ಕೊಂಡು ಸರಿಯಾದ ತಪ್ಪುಗಳೆಲ್ಲ ಬೇರೆ ನಾವೀಗ ಉತ್ತರ ಕೊಡ್ತಾ ಹೋಗ್ತೇವೆ. ಅವರೇನೋ 22ಕ್ಕೆ ಪ್ರತಿಭಟನೆ ವಿಶೇಷ ಅಧಿವೇಶನ ಕರೆದರೆ ನಾವು 22ಕ್ಕೆ ಮೀಟಿಂಗ್ ಮಾಡಿ ಜನಜಾಗೃತಿ ಅಭಿಯಾನವನ್ನು ನಾವು ಮಾಡಿ ಸತ್ಯದರ್ಶನವನ್ನು ಜನರಿಗೆ ಹೇಳುವಂಥ ಪ್ರಜಾಪ್ರಭುತ್ವದ ಕ್ರಮ ಇದೆ ಆಡಳಿತ ಪಕ್ಷವಾಗಿ ಕೇಂದ್ರ ಸರ್ಕಾರ ನಮಗೆ. ನಾವು ಅದನ್ನು ಮಾಡ್ತಾ ಇದ್ದೇವೆ. ಜನರಿಗೆ ಇದರಿಂದ ಏನೂ ತೊಂದರೆ ಇಲ್ಲ. ಜನರಿಗೆ ಬಡವರಿಗೆ 100 ದಿವಸದಿಂದ 125 ದಿವಸಗಳ ಕಾಲ ಕೆಲಸ ಸಿಕ್ಕಿದೆ. ಬಡವರಿಗೆ 15 ದಿವಸದಲ್ಲಿ ಪೇಮೆಂಟ್ ಆಗಬೇಕಾದ 7 ದಿವಸದಲ್ಲಿ ಪೇಮೆಂಟ್ ಆಗುತ್ತೆ. ಬಡವರಿಗೆ ಪಾರದರ್ಶಕತೆಯಿಂದಾಗಿ ಮತ್ತಷ್ಟು ಜನರಿಗೆ ಅವರಿಗೆ ತಂಪು ಬಂದದ್ರಿಂದಾಗಿ ಕೆಲಸ ಮಾಡಿದವರಿಗೆ ಮಾತ್ರ ಹಣ ಸಿಗುತ್ತೆ. ಇದೆಲ್ಲವೂ ಬಡವರ ಪರವಾಗಿ ಆಗಿರೋದು, ಪಾರದರ್ಶಕತೆ ಪರವಾಗಿ ಆಗಿರೋದು. ಇದನ್ನು ಉಪಯೋಗಿಸಿಕೊಂಡು ಅವರು ಪ್ರತಿಭಟನೆ ಮಾಡಿದರೆ ಪ್ರಜಾಪ್ರಭುತ್ವದಲ್ಲಿ ಉತ್ತರ ಕೊಡುವ ಹಕ್ಕಿದೆ ನಮಗೆ. ಅವರು ಒಪ್ಪುವಂತೆ, ಜನ ಒಪ್ಪುವಂತೆ, ಮಾಧ್ಯಮಗಳು ಒಪ್ಪುವಂತೆ ಉತ್ತರ ಕೊಡ್ತೇವೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.